ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 56. ರಾಮ್ ಮುಂದೆ ನಡೆದರೆ ಲಕ್ಕಿ ಊರ್ಮಿಳಾ ಅವನ ಹಿಂದೆ ನಡೆದರು. ಬನ್ನಿ ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಕಿ ಎಂದು ಹೇಳಿದರು ಪ್ರಿನ್ಸಿಪಾಲ್. ನಮಸ್ತೆ ಸರ್ ಎಂದು ಗೌರವ ಸೂಚಿಸಿದಳು ಊರ್ಮಿಳಾ. ನಮ್ಮ ರಾಮ್ ಸರ್ ಮನೆಯವರು ಅಂತ ಹೇಳಿದ ಮೇಲೆ ಯಾವ ಡೌಟ್ ಇಲ್ಲದೆ ನಾನು ಸೀಟ್ ಕೊಡ್ತಾ ಇದ್ದೆ. ಆದರೆ ರಾಮ್ ಅವರೇ, ಒಮ್ಮೆ ಸ್ಟೂಡೆಂಟ್ ನೋಡಿ ಅವರಿಗೆ ಅರ್ಹತೆ ಇದ್ದರೆ ಕೊಡಿ, ಎಜುಕೇಷನ್ ಬಿಸ್ನೆಸ್ ಅಲ್ಲ ಅಂತ ಹೇಳಿದರು ಎಂದು ನಗುತ್ತಾ ಊರ್ಮಿಳಾ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡ್ರು ಅವರು. ಹೌದಲ್ವಾ ಸರ್, ಇಂದು ನೀವು ನನ್ನ ಮುಖ ನೋಡಿ ಆಗಲಿ, ನಾನು ಸ್ವಲ್ಪ ಹಣ ಜಾಸ್ತಿ ಕೊಡ್ತೀನಿ ಅಂತ ಆಗಲಿ ನೀವು ಸೀಟ್ ಕೊಟ್ಟು ಮುಂದೆ ಅವಳು ಸರಿಯಾಗಿ ಓದದೆ ಇದ್ದಾಗ ಇಬ್ರಿಗೂ ತೊಂದರೆ ಅಲ್ವಾ? ಅದೇ ಸೀಟ್ ಒಬ್ಬ ಡಿಸರ್ವ್ ಕ್ಯಾಂಡಿಡೇಟ್ಗೆ ಕೊಟ್ಟರೆ ಅವರಿಗಾದರೂ ಉಪಯೋಗ ಆಗುತ್ತೆ ಎಂದು ನಕ್ಕ ರಾಮ್. ಆ ಡಿಸರ್ವ್ ಕ್ಯಾಂಡಿಡೇಟ್ ನಿಮ್ಮ ಸೊಸೆ ಮಿಸ್ಟರ್ ರಾಮ್. ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅವರು. ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಒಂದು ಸೆಮ್ ಸ್ವಲ್ಪ ಕಡಿಮೆ ಆಗಿದೆ. ಇಟ್ಸ್ ಓಕೆ ಎಂದು ಹೇಳಿ ಫೈಲ್ ಮುಚ್ಚಿಟ್ಟು ಅವರು ಊರ್ಮಿಳಾ ನೋಡಿ ಕೆಲವು ಪ್ರಶ್ನೆ ಕೇಳಿದರು. ಕೆಲವೊಂದು ತಡವರಿಸಿದ್ರು. ಆಲ್ಮೋಸ್ಟ್ ಎಲ್ಲವಕ್ಕೂ ಉತ್ತರ ಕೊಟ್ಟ ಮೇಲೆ ನಗುತ್ತಾ, ಇವಾಗ ಸ್ಯಾಟಿಸ್ಫೈ ಆಯ್ತಾ ರಾಮ್? ನೋಡಿ, ನಿಮ್ಮ ಸೊಸೆ ರ್ಯಾಂಕ್ ಸ್ಟೂಡೆಂಟ್, ಪಕ್ಕಾ ಗೋಲ್ಡ್ ಮೆಡಲ್ ನಮ್ಮ ಕಾಲೇಜ್ಗೆ. ನಾವು ಬೇಸಿಕಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಸ್ಟೂಡೆಂಟ್ ಆಯ್ಕೆ ಮಾಡೋದು. ಆದರೆ ನಿಮ್ಮ ಅಡ್ಮಿಷನ್ ಲೇಟ್ ಆಗಿರೋದ್ರಿಂದ ಇಂಟರ್ವ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಮಂತ್ 25th ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನೀವು ಬರಬಹುದು ಎಂದು ಪ್ರಿನ್ಸಿಪಾಲ್ ಹೇಳಿದಾಗ ಅವರ ಕಾಲಿಗೆ ಎರಗಿದ ಊರ್ಮಿಳಾ, ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಸಹಾಯ ಆಯಿತು ಎಂದು ಕೈ ಮುಗಿದಾಗ ನಕ್ಕು, ನಿಮ್ಮ ಭಾವನೆಯವರಿಗೆ ಹೇಳಿ ಸರಿಯಾಗಿ ಓದಿ ರ್ಯಾಂಕ್ ಬನ್ನಿ ಅಷ್ಟೇ ಸಾಕು ಎಂದು ಹೇಳಿದಾಗ ಫೀ ಬಗ್ಗೆ ಮಾತನಾಡಿದ ಕಾರಣ ಲಕ್ಕಿ, ಊರ್ಮಿಳಾನನ್ನು ಕರೆದುಕೊಂಡು ನಮ್ಮ ಡಿಸೈನರ್ ಬಳಿ ಹೋಗು, ನಾನು ಅಡ್ಮಿಷನ್ ಪ್ರೊಸೆಸ್ ಮುಗಿಸ್ಕೊಂಡು ಬರ್ತೀನಿ ಎಂದು ಹೇಳಿದ ರಾಮ್. ಪರವಾಗಿಲ್ಲ ಬಾಬಾ, ಅದೆಷ್ಟಾಗುತ್ತೆ ನಾನು ನೋಡುವೆ, ಆಮೇಲೆ ನನ್ನ ಜವಾಬ್ದಾರಿ ಸಹ ಹೆಚ್ಚುತ್ತೆ, ಮತ್ತು ಸೈನ್ ಮಾಡೋಕ್ಕೆ ನಾನು ಇರಬೇಕು ಎಂದು ಹೇಳಿದಾಗ ಅವಳ ಜೊತೆಗೆ ಎಲ್ಲ ಪ್ರೊಸೀಜರ್ ಮುಗಿಸಿ ನೀವು ಹೋಗಿರಿ, ನಾನು ಜಾನು ಕರೆದುಕೊಂಡು ಬರ್ತೀನಿ, ಒಂದೊಳ್ಳೆ ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಎಂದು ಹೇಳಿ ಅವರನ್ನು ಕಳುಹಿಸಿದ ರಾಮ್ ತಾನು ಮನೆಯ ಕಡೆ ಹೊರಟ ಮಡದಿಯ ಕರೆದುಕೊಂಡು ಬರಲು. ಆದರೂ ಲಕ್ಕಿಯವರೇ, 2 ವರ್ಷಕ್ಕೆ 2 ಲಕ್ಷ ಅಂದರೆ ಜಾಸ್ತಿ ಆಯ್ತಲ್ವಾ ಎಂದು ಕೇಳಿದ್ಲು ಕಾರಲ್ಲಿ ಕುಳಿತಾಗ. ಇವಾಗ ಬಾಯಿ ಮುಚ್ಕೊಂಡು ಬೇರೆ ಟಾಪಿಕ್ ತೆಗೆದ್ರೆ ಸರಿ, ಇಲ್ಲ ಮತ್ತೆ ಲಿಫ್ಟಿಗೆ ಟೆಸ್ಟ್ ಮಾಡಬೇಕಾಗತ್ತೆ ಎಂದು ಅವಳತ್ತ ವಾಲಿದ ಹಾಗೆ ಮಾಡಿ. ಲಕ್ಕಿಯವರೇ, ನೀವು ತುಂಬ ಹಚ್ಕೊಂಡು ಬಿಟ್ಟಿದ್ದೀರಾ. ನನ್ನ ಮಾಸ್ಟರ್ಸ್ ಮುಗಿಯುವ ತನಕ ನೀವು ನನ್ನ ಟಚ್ ಮಾಡುವ ಹಾಗಿಲ್ಲ ಎಂದಳು ಹುಸಿ ಮುನಿಸ ಮುಖವಾಡ ಧರಿಸಿ. ಓಹೋ ಹೌದೇನು, ನೀನು ಸೆನ್ಸ್ ಅಲ್ವಾ ಓದಿದ್ದು? ಅದ್ಯಾವ ಬುಕ್ಕಲ್ಲಿ ಟಚ್ ಮಾಡಿದರೆ ಮಕ್ಕಳಾಗುತ್ತೆ ಅಂತ ಬರೆದಿದ್ದು ಎಂದು ಬೇರಿಸಿ ಅವನ ತುಂಟ ಮಾತಿಗೆ ನಕ್ಕು, ಛೀ ನೀವಂತೂ ಎಂದು ಹೇಳಿ ಅವನ ಭುಜಕ್ಕೆ ಹೊರಗೆ, ನನ್ನ 2 ವರ್ಷ ಓದು ಮುಗಿದ ಮೇಲೆ ಪಾಪು ಮಾಡ್ಕೊಳ್ಳೋಣ ರೀ, ಆಮೇಲೆ ಪಾಪುಗೆ 1 ವರ್ಷ ಆಗುವವರೆಗೂ ನಾನು ನೋಡ್ಕೊಳ್ವೆ. ಅಷ್ಟರಲ್ಲಿ ಅಕ್ಕನ ಮಕ್ಕಳಿಗೂ 3 ವರ್ಷ ಆಗಿರುತ್ತೆ. ಅವರ ಜೊತೆ ಪಾಪು ಅಡ್ಜಸ್ಟ್ ಆದಮೇಲೆ ನಾನು B.Ed ಮಾಡ್ತೀನಿ. ಆಮೇಲೆ ನನ್ನ ಜೊತೆಗೆ ನನ್ನ ಪಾಪುನ ಸ್ಕೂಲಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ಊರ್ಮಿಳಾ ಹೇಳುವಾಗ ಒಮ್ಮೆ ಅವಳತ್ತ ನೋಡಿದ. ತಾನು ಅವಳನ್ನು ಒಪ್ಪಿದ 2 ದಿನದಲ್ಲಿ ಅದೆಷ್ಟು ಕನಸುಗಳನ್ನು ಹೆಣೆದು ಬಿಟ್ಟಿದ್ದಾಳೆ. ಅವಳತ್ತ ನೋಡುವಾಗ ರಸ್ತೆ ಕಡೆ ಗಮನ ಕಡಿಮೆ ಆದ್ರಿಂದ ಮುಂದೊಂದು ಕಾರು ಬಂದು ಬಿಟ್ಟಿತ್ತು. ಲಕ್ಕಿಯವರೇ ಎಂದು ಊರ್ಮಿಳಾ ಕೂಗಿದಾಗ ಬದಿಗೆ ಕಾರ್ ನಿಲ್ಲಿಸಿದವನ ಎದೆ ಡವಗುಡುತ್ತಿತ್ತು. ನಿಮ್ಗೇನೂ ಆಗಿಲ್ಲ ಅಲ್ವಾ ಎಂದು ಊರ್ಮಿಳಾ ಕಣ್ಣು ತುಂಬಿಕೊಂಡ್ರೆ ಆ ಕಾರಿನಲ್ಲಿದ್ದ ಮಹಾಲಕ್ಷ್ಮಿ ಮೊಗದಲ್ಲಿ ಕ್ರೌರ್ಯದ ನಗು. ಏನೂ ಆಗಿಲ್ಲ, ತಪ್ಪು ನಂದೇ ಬಿಡು ಎಂದು ಅವಳ ಕೈ ಹಿಡಿದು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದ. ಲಕ್ಕಿಯವರೇ ನಿಧಾನ ಮಾಡಿ ಪ್ಲೀಸ್ ಎಂದು ಕೇಳಿದಾಗ ನಗುತ್ತಾ ತಲೆ ಆಡಿಸಿ ನಡೆದ. ಬಿಡೋದಿಲ್ಲ ಕಣೋ ಲಕ್ಕಿ ನಿನ್ನ. ನನ್ನ ಮುಂದೆ 2 ದಾರಿ ಇದೆ. ಒಂದು ನಿನ್ನ ತಲೆ ಕೆಡಿಸಿ ನಿನ್ನ ಮನೆ ಹೊಡೆಯೋದು, ಇಲ್ಲ ನಿನ್ನ ಕೊಂದು ನಿನ್ನ ಮನೆಯವರಿಗೆ ತುಂಬ ನೋವು ಕೊಡೋದು ಎಂದು ಹೇಳಿದ ಮಹಾಲಕ್ಷ್ಮಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಅಲ್ಲಿಂದ ನಡೆದಳು. ಲಕ್ಕಿ ಊರ್ಮಿಳಾ ರಾಮ್ ಹೇಳಿದ್ದ ಡಿಸೈನರ್ ಬಳಿ ಬಂದರು. ಆಗಲೇ ರಾಮ್ ಸಹ ಬಂದಿದ್ದ. ಏನು ನೀವು ಲವ್ ಬರ್ಡ್ಸ್ ನನಗಿಂತ ಮೊದಲೇ ಬಂದಿದ್ದೀರಾ ಅಂತ ಅಂದ್ಕೊಂಡ್ರೆ ಇವಾಗ ಬರ್ತಿದ್ದೀರಾ ಎಂದು ಕಣ್ಮುಟುಕಿಸಿ ನಕ್ಕವ. ರಾಮ್, ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಹೊಸದಾಗಿ ಮದುವೆ ಆದಾಗ ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ರಿ, ಅಲ್ಲದೆ ನೆನಪಿಲ್ಲ ಅಂತ ಡ್ರಾಮಾ ಮಾಡ್ತಿದ್ರಿ. ಅವರು ಹಾಗಲ್ಲ, ಅವರು ಅಲ್ಲಿ ಇಲ್ಲಿ ಹೋಗಿ ಬರ್ತಾರೆ ಎಂದು ರಾಮ್ ಕೈ ಚೂಟಿದ್ಲು ಜಾನು. ಅದಕ್ಕೆ ಹಾಗೇನೂ ಇಲ್ಲ, ಸ್ಲೋ ಆಗಿ ಬಂದವು ಅಷ್ಟೆ ಎಂದು ಲಕ್ಕಿ ಹೇಳುವಾಗ ಊರ್ಮಿಳಾ ಕೈ ಹಿಡಿದ ಜಾನು, ಹೌದಂತೆ, ಮದುವೆ ಆಗಿದ್ದೆ ಸ್ವಿಟ್ಜರ್ಲ್ಯಾಂಡ್ ಹನಿಮೂನ್ ಪ್ಲಾನ್ ಮಾಡಿದೀಯಾ, ಆದರೆ ನೀವಿದ್ದೀರಾ ರಾಮ್ ಜಿಪುಣ್ರು, ನಮ್ಮೂರು ದೇವಸ್ಥಾನ ಒಂದು ಬಿಟ್ಟರೆ ಎಲ್ಲೂ ಕರೆದುಕೊಂಡು ಹೋಗಿಲ್ಲ ನೀವು ಎಂದು ಹೇಳಿದ್ಲು ಜಾನು ತುಟಿ ಉಬ್ಬಿಸಿ. ಹೀಗೇನೋ, ನೀನು ಹನಿಮೂನ್ ಹೋಗ್ಬೇಕಲ್ವಾ, ನನ್ನ ಮಕ್ಕಳು ಆಚೆ ಬರಲಿ, ನಾವೆಲ್ಲ ಆರಾಮಾಗಿರ್ತೀವಿ, ನೀನು ಎಲ್ಲಿಗಾದರೂ ಹೋಗಿ ಬಾ ಎಂದು ಹೇಳಿದ ರಾಮ್ ಬೆನ್ನಿಗೊಂದು ಏಟು ಬಿದ್ದಿತ್ತು. ಇಷ್ಟೇ ಅಲ್ವಾ, ಇಷ್ಟೇ,
ಮಕ್ಕಳು ಬಂದಮೇಲೆ ಅಮ್ಮಂದಿರು ಮೂಲೆ ಗುಂಪಾಗ್ತಾರೆ ಅಂತ ಕೇಳಿದ್ದೆ. ಆದರೆ ನೀವು ಈಗಲೇ ಹೀಗೆ ಹೋಗಿ ನನ್ನ ಜೊತೆ ಮಾತಾಡಬೇಡಿ ಎಂದು ತುಟಿ ಉಬ್ಬಿಸಿ ಊರ್ಮಿಳಾಳ ನೋಡಿ, ನೋಡು ಊರು, ಬೇಗ ಮಗು ಮಾಡ್ಕೋಬೇಡ. ಎಲ್ಲ ಗಂಡಂದ್ರು ಇಷ್ಟೆ. ಮೊದಲು ನೀನೇ ಎಲ್ಲ, ಆಮೇಲೆ ಮಕ್ಕಳು ಜೀವ. ಅವ್ರಿಗೆ ಚೂರು ಗಾಯ ಆದರೂ ನಮಗೆ ಪ್ರಾಣ ತಿಂತಾರೆ ಎಂದು ಹೇಳಿದ್ಲು ಅಳುವ ಮುಖ ಮಾಡಿ. ಜಾನು, ನಾನು ತಮಾಷೆ ಮಾಡಿದ್ದು ಎಂದು ರಾಮ್ ಮುಂದೆ ಬಂದರೆ ಮುಖ ತಿರುಗಿಸಿ, ಇಲ್ಲ ಸುಳ್ಳು. ನಾನು ಎಷ್ಟೊಂದು ಜನರು ಹೇಳಿದ್ದು ಕೇಳಿದ್ದೀನಿ, ಪ್ರೆಗ್ನೆಂಟ್ ಆದಮೇಲೆ ದಪ್ಪ ಆಗ್ತಾರೆ ಅಲ್ವಾ, ಅದಕ್ಕೆ ಹೆಂಡತಿ ಇಷ್ಟ ಆಗೋದಿಲ್ಲ. ಹೋಗಿ ರಾಮ್ ನೀವು, ನನಗೆ ಬಟ್ಟೆ ಬೇಡ, ಏನು ಬೇಡ, ನಾನು ಮನೆಗೆ ಹೋಗ್ತೀನಿ ಎಂದು ಜಾನು ಹೋಗಲು ನೋಡಿದಾಗ, ಜಾನು ಸಾರಿ ಕಣೆ, ನಾನು ನಿಜ ತಮಾಷೆ ಮಾಡಿದ್ದು. ಹೀಗೇನು ನೀನು ಹನಿಮೂನ್ ಹೋಗ್ಬೇಕಲ್ವಾ, ನಾಳೆನೇ ಡಾಕ್ಟರ್ ಬಳಿ ಹೋಗಿ ಕೇಳೋಣ. ನೀನು ಜರ್ನಿ ಮಾಡಬಹುದು ಅಂತ ಹೇಳಿದ್ರೆ ಇವರ ರಿಸೆಪ್ಷನ್ ಮುಗಿಸಿ ಮಾರನೇ ದಿನವೇ ಇಬ್ಬರು ಹೋಗೋಣ ಆಯಿತಾ. ಪ್ಲೀಸ್ ಅಳ್ಬೇಡ ಕಣೋ ಎಂದು ಆರಾಮ್ ಅವಳನ್ನು ಸಂತೈಸಿದ. ನೋಡಿದ್ಯಾ ಊರ್ಮಿಳಾ, ನಾನು ಪ್ರತಿಯೊಂದಕ್ಕೂ ನನ್ನ ಅಣ್ಣನನ್ನೇ ಆದರ್ಶವಾಗಿ ಮಾಡಿಕೊಂಡಿದ್ದೀನಿ. ಅವನೇ ನನ್ನ ರೋಲ್ ಮಾಡಲ್. ಅದೆಷ್ಟು ಚಂದವಾಗಿ ನೋಡ್ಕೊಳ್ತಾರೆ, ಅದೆಷ್ಟು ಚಂದವಾಗಿ ಪ್ರೀತಿ ಮಾಡ್ತಾನೆ ನೋಡು ಎಂದು ಹೇಳಿದ ಲಕ್ಕಿ ಊರ್ಮಿಳಾಳ ಕೈ ಹಿಡಿದು. ಹ್ಞೂ ಲಕ್ಕಿಯವರೇ, ಭಾವ ತುಂಬ ಒಳ್ಳೆಯವರು. ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಎಲ್ಲ ಸಂದರ್ಭ ಸಹ ಎಷ್ಟು ತಣ್ಣಗೆ ನಿಭಾಯಿಸಿ ಬಿಡ್ತಾರೆ ಎಂದು ಊರ್ಮಿಳಾ ಹೇಳುವಾಗ ಮಡದಿಯ ಬಳಸಿ ಬಂದರ, ಇನ್ನೂ ನಿಂತೇ ಇದ್ದೀರಾ, ಏನು ಗಂಡ ಹೆಂಡತಿ ಜಗಳ ಆಗುತ್ತೆ ಅಂತ ನೋಡ್ತಾ ಇದ್ರಾ? ಅದೆಲ್ಲ ಸೀನಿಲ್ಲ ಬಿಡಿ. ನಾನು ಸ್ವೀಟ್, ನನ್ನ ಹೆಂಡತಿಗೆ ಹೆಚ್ಚು ಹೊತ್ತು ಕೂರೋದಕ್ಕೆ ಆಗೋದಿಲ್ಲ. ಬೇಗ ಬೇಗ ಸೆಲೆಕ್ಟ್ ಮಾಡಿ ನಡೀರಿ ನಡೀರಿ. ರಾಮ್ ಹೇಳಿದಾಗ ನಕ್ಕು ಮುಂದೆ ನಡೆದರು ಲಕ್ಕಿ ಊರ್ಮಿಳಾ. ಜಾನು ನೆಟ್ಟೆಡ್ ಸ್ಯಾರಿ ಮತ್ತು ಒಂದೆರಡು ಲೈಟ್ ವೆಯ್ಟ್ ಸೀರೆ ತೆಗೆದುಕೊಂಡ್ರೆ ರಾಮ್ ಒಂದೆರಡು ಶೇರ್ವಾನೀಸ್ ಮತ್ತು ಸೂಟ್ ತೆಗೆದುಕೊಂಡ. ಲಕ್ಕಿ ಸಹ ಅಣ್ಣನಂತೆಯೇ ಬಟ್ಟೆ ಕೊಂಡುಕೊಂಡ್ರೆ ಬಟ್ಟೆಗಳ ಬಗ್ಗೆ ಅಷ್ಟಾಗಿ ತಿಳಿಯದ ಊರ್ಮಿಳಾಗೆ ಎಲ್ಲವನ್ನು ಜಾನು ಆಯ್ಕೆ ಮಾಡಿದ್ಲು. ಒಂದು ಜೊತೆ ಬಟ್ಟೆ ಮಾತ್ರ ಎಲ್ಲ ಒಂದೇ ರೀತಿ ತೆಗೆದುಕೊಂಡ್ರು. ಅಲ್ಲೇ ಸ್ಟಿಚ್ ಮತ್ತು ಆಲ್ಟರ್ ಮಾಡಲು ನೀಡಿದರು. ರಾಮ್, ಹೊಟ್ಟೆ ಹಸಿವು ಎಂದು ಜಾನು ಹೇಳಿದಾಗ ಕೇಳಬೇಕೆ? ರಾಮ್ ಕಾರು ನಿಂತದ್ದು 5 ಸ್ಟಾರ್ ಹೋಟೆಲ್ ಎದುರು. ರಾಮ್, ಜಾನು, ಲಕ್ಕಿ, ಊರ್ಮಿಳಾ ಊಟ ಮಾಡಿ ಮನೆಗೆ ವಾಪಸ್ಸಾದರು. ಲಕ್ಕಿ ಊರ್ಮಿಳಾ ಕೋಣೆ ಸೇರಿದ್ರೆ ಜಾನು ಜೊತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡುತ್ತಿದ್ದ ರಾಮ್. ನಾನು ಹೇಳಿದ್ರೆ ಕೇಳೋದಿಲ್ಲ ಜಾನು ನೀನು. ಹೇಳಿದೆ ಮೈದಾ ಹಾಕಿರುವ ಫುಡ್ ಬೇಡ ಅಂತ, ನನ್ನ ಮಾತೆಲ್ಲಿ ಕೇಳ್ತೀಯಾ ಎಂದು ಬೈಯುತ್ತಲೇ ಅವಳ ಕೈ ಹಿಡಿದು ನಡೆಸುತ್ತಿದ್ದ ರಾಮ್. ಅಬ್ಬಾ ರಾಮ್, ಸುಮ್ಮನೆ ಎಷ್ಟು ಬೈತೀರಾ? ಹೆಚ್ಚಾಗಿರೋದು ಊಟ ಅಲ್ಲ, ನಿಮ್ಮ ಪ್ರೀತಿ ಎಂದು ನಗುತ್ತಲೇ ಅವನ ಜೊತೆ ಹೆಜ್ಜೆ ಹಾಕುತ್ತಾ ಅವನ ಭುಜದ ಮೇಲೆ ತಲೆ ಇಡ್ಲು ಜಾನು. ಜಾನು, ನಮ್ಮ ಮಕ್ಕಳಿಗೆ ಏನು ಹೆಸರಿಡೋಣ, ನನಗೆ ತುಂಬ ಯೋಚನೆ ಬರ್ತಿದೆ ಎಂದು ಕೇಳಿದ ಅವಳ ನಡು ಬಳಸಿ ನಡೆಯುತ್ತಾ. ಅಯ್ಯೋ ರಾಮ್, ಇನ್ನು ಎಷ್ಟೊಂದು ತಿಂಗಳು ಬಾಕಿ ಇದೆ, ಹುಡುಕೋಣ ಬಿಡಿ ಎಂದು ಹೇಳಿದ ಜಾನು ಕೆನ್ನೆ ಹಿಂಡಿ. ಸರಿ, ಅದು ನನ್ನ ಚಾಯ್ಸ್, ಆದರೆ ನಿನ್ನ ಆಸೆ ಏನು, ಸೀಮಂತ ಹೇಗೆ ಮಾಡಬೇಕು ಅಂತ ಹೇಳು ಎಂದ ಮೆಲ್ಲಗೆ ಅವಳ ನಡು ಸವರಿ. ತುಂಬ ಆಸೆ ಏನಿಲ್ಲ ರಾಮ್, ನಿಮ್ಗೆ ಗೊತ್ತು ಅಲ್ವಾ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಅದಕ್ಕೆ ನಾನು ಯಾವ ಆಸೆಯನ್ನು ಇಟ್ಕೊಂಡಿಲ್ಲ. ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಎಲ್ಲ ಪ್ಲಾನ್ ಮಾಡಿರ್ತೀರಾ ಅಂತ. ಸೊ ನೀವು ಏನೇ ಮಾಡಿದರೂ ಅದು ನನಗೆ ಸರ್ಪ್ರೈಸ್ ಆಗಿರುತ್ತೆ ಮತ್ತು ಖುಷಿ ಕೊಡುತ್ತೆ. ಸೊ ನನಗೇನು ಅಂತಹ ಆಸೆ ಇಲ್ಲ ಎಂದು ನಕ್ಕು ಹೇಳಿದಾಗ, ಇದು ನನ್ನ ಜಾನು ಅಂದರೆ ಎಂದು ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು, ನಮ್ಮ ಮದುವೆ ಅಂತೂ ನಾವು ಅಂದುಕೊಂಡಂತಾಗಲಿಲ್ಲ, ಇಬ್ಬರ ಮಧ್ಯೆ ಏನೇನೋ ಆಗೋಯಿತು. ಸೊ ಇವಾಗ ನಮ್ಮ ಮುಂದೆ ಜೀವನದಲ್ಲಿ ಏನೇ ಆದರೂ ಎಲ್ಲ ಮೆಮೊರಿಬಲ್ ಆಗಬೇಕು, ಹಾಗೆ ನಾನು ಮಾಡುವೆ ಎಂದು ಹೇಳಿದಾಗ ತಲೆ ಆಡಿಸಿದ್ಲು ಜಾನು. ಲವ್ ಯು ರಾಮ್, ದೇವರು ನಿಜವಾಗಿ ಇಷ್ಟೊಂದು ಪ್ರೀತಿ ನನಗೆ ಕೊಟ್ಟಿದ್ದಾನೆ ಅಂದರೆ ಯಾಕೋ ಡೌಟ್ ಆಗ್ತಾ ಇದೆ. ನಾನು ಎಲ್ಲಿ ನಿಮ್ಮಿಂದ ಎಂದು ಹೇಳುವ ಮೊದಲೇ ಅವಳ ತುಟಿಗೊಂದು ಮುತ್ತಿಟ್ಟು, ಈ ಟೈಮಲ್ಲಿ ಓನ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಾಯ್ತಾ, ಇಲ್ಲ ತೆಗೆದು ಬಾರಿಸ್ಬಿಡ್ತೀನಿ ಎಂದು ಅವಳ ಮೂಗಿಗೆ ಮೂಗು ಉಜ್ಜಲು ಕಿಲಕಿಲ ನಕ್ಕಳು ಜಾನು. ಅಲ್ಲಲ್ಲ, ರಾಮನ ಜಾನಕಿ. ಲಕ್ಕಿವ್ರೆ, ಮತ್ತೆ ಕಾಲೇಜ್ ಶುರು ಆಗ್ತಿದ್ದ ಹಾಗೆ ನಾನು ಬ್ಯುಸಿ ಆಗಿಬಿಡ್ತೀನಿ, ಆಮೇಲೆ ನೀವು ಆಫೀಸ್ ಅಂತ ಇರ್ತೀರ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ ಎಂದು ಕೇಳಿದ್ಲು ಊರ್ಮಿಳಾ ಕನ್ನಡಿ ಮುಂದೆ ನಿಂತು ಬಟ್ಟೆ ತೊಡುತ್ತಿದ್ದ ಗಂಡನ ನೋಡಿ. ಹೌದು, ಏನು ಮಾಡೋದು, ನನ್ನ ಹೆಂಡತಿ ಓದಿ ಮಿಸ್ ಆಗಬೇಕು ಅಂದರೆ ನಾನು ಸ್ವಲ್ಪ ದಿನ ಮಿಸ್ಸಸ್ ಬಿಟ್ಟಿರಬೇಕು ಎಂದು ನಕ್ಕು ಹೇಳಿದ ಅವಳ ನೋಡಿ. ಹಾಂ, ಮಾತಿನಲ್ಲಿ ನಿಮ್ಮನ್ನು ಮೀರಿಸೋದಕ್ಕಾಗುತ್ತೆ ಯಜಮಾನ್ರೆ, ಆದರೆ ನೀವು ಏನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಾ ಇದ್ದೀರಾ, ಎಲ್ಲಿಗೆ ಹೊರಟಿದ್ದೀರಾ ಎಂದಳು ಅವನ ಹಿಂದೆ ಬಂದು ನಿಂತು. ಹಾಂ, ಈ ಒಂದು ವಾರದಲ್ಲಿ ನಿನ್ನ ಕೈ ಅಡುಗೆ ತಿಂದು ಒಂದು ರೌಂಡ್ ದಪ್ಪ ಆಗಿದ್ದೀನಿ, ಹೇಗಾದರೂ ಮಾಡಿ ಬಾಡಿ ಮೇಂಟೈನ್ ಮಾಡಬೇಕು ಅಂತ. ಮೊದಲು ಹುಡುಗಿಯರು ನನ್ನ ನೋಡಿ ಸೈಡಲ್ಲಿ ನಿಂತು ಲೈನ್ ಹೊಡಿತಾ ಇದ್ರು, ಇವಾಗ ನೀನು ನನ್ನ ಪಕ್ಕದಲ್ಲಿ ಬಂದೆ ಅಂತ ಯಾರೂ ನೋಡೋದೇ ಇಲ್ಲ ಎಂದು ಹೇಳಿದಾಗ ಬರಿದಾದ ಅವನ ಬೆನ್ನ ಮೇಲೆ ಚಿವುಟಿ, ಹೌದಾ ಹೌದಾ, ಬೇರೆ ಹುಡುಗಿಯರನ್ನು ನೋಡಬೇಕಾ ನೀವು ಎಂದು ಕೇಳಿದಾಗ ಒಮ್ಮೆ ಅವಳತ್ತ ತಿರುಗಿ, ಹ್ಞೂ ಮತ್ತೆ
ಇಷ್ಟು ಸುಂದರ ಹೆಂಡತಿ ಪಕ್ಕದಲ್ಲಿದ್ರೂ ಏನೂ ಉಪಯೋಗ ಆಗ್ತಿಲ್ಲ ಅಲ್ಲ ಎಂದ ಕಣ್ಮುಟುಕಿಸಿ. ಅವಳ ಕೈ ಅವನ ಬರಿದಾದ ಎದೆಯ ಮೇಲಿತ್ತು. ಅವನೆಷ್ಟೇ ತಿಂಡಿ ತಿನಿಸು ತಿಂದರೂ ಒಂದಿನಿತೂ ಕೊಬ್ಬು ಇರದಂತೆ ನೋಡಿಕೊಂಡಿದ್ದಾನೆ. ಅವನ ಉಕ್ಕಿನಂಥ ದೇಹದ ಸ್ಪರ್ಶ ಆದಾಗ ರೋಮಾಂಚನಗೊಂಡಳು ಅವಳು. ಹೇಳಿ ಶ್ರೀಮತಿ, ನೀವು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋಕೆ ಏನು ಮಾಡ್ತೀರಾ ಎಂದು ಕೇಳಿದಾಗ ನಾಚಿ ಅವನಿಗೆ ಬೆನ್ನು ಹಾಕಿದ್ಲು. ರುಚಿಯಾದ ಊಟ ಕೊಟ್ಟರೆ ನಾವು ಆಚೆ ಈಚೆ ನೋಡುವುದು ತಪ್ಪುತ್ತೆ ಅಲ್ವಾ ಎಂದು ಅವಳು ಕೊರಳಲ್ಲಿ ಮುಖ ಇಟ್ಟಾಗ ನಾಚಿ ಹೋದಳು ಊರ್ಮಿಳಾ. ಎಲ್ಲವೂ ರಾಮ್ ಅಂದುಕೊಂಡಂತೆ ಆಗಿತ್ತು. ಲಕ್ಕಿ ಜೀವನ ಒಂದು ಹಂತಕ್ಕೆ ಸರಿ ಹೋಗುತ್ತಿತ್ತು. ಈಗ ಊರ್ಮಿಳಾ ಜೊತೆ ಅವ ನಗುತ್ತಾ ಮಾತನಾಡುತ್ತಿದ್ದ. ಆದರೆ ಮುತ್ತಿಗಿಂತ ಮುಂದೆ ಹೋಗಿರಲಿಲ್ಲ ಇಬ್ಬರು. ಶ್ರೀಮತಿ, ನಿನಗೆ ಏನಾದರೂ ಆಸೆ ಇದ್ದರೆ ಅಥವಾ ಯಾರನ್ನಾದರೂ ಕರೆಯಬೇಕು ಅನಿಸಿದ್ರೆ ಹೇಳು, ನಾಳೆಯೇ ನಮ್ಮ ರಿಸೆಪ್ಷನ್ ಎಂದ ಲಕ್ಕಿ ತನ್ನ ಬಟ್ಟೆ ಜೋಡಿಸುತ್ತಿದ್ದ ಊರ್ಮಿಳಾಳ ನೋಡಿ. ಇಲ್ಲ ಯಜಮಾನ್ರೆ, ನನಗೆ ಅಂತ ಇರೋದು ಗೌಡರ ಕುಟುಂಬ ಅಷ್ಟೆ. ಅವರು ಬಂದರೆ ಅದೇ ದೊಡ್ಡದು ನನಗೆ. ನೀವು ಅವರನ್ನು ಕರೆದಿದ್ದೀರಲ್ವಾ ಸಾಕು ಎಂದು ನಕ್ಕು ಹೇಳಿದ್ಲು. ಹ್ಞೂ ಮತ್ತೆ ಬೇರೆ ಯಾರೂ ಇಲ್ವಾ ಎಂದ ಮತ್ತೆ ಒತ್ತಿ ಕೇಳಿದ ಅವಳನ್ನೇ ನೋಡುತ್ತಾ. ಅವಳ ಮಾತಿಗೆ ಕ್ಷಣ ಮೌನವಾದ್ಲು ಊರ್ಮಿಳಾ. ಅಪ್ಪ ಚಿಕ್ಕಮ್ಮನ ನೆನಪಾಗಿತ್ತು ಅವಳಿಗೆ. ನಿನ್ನನ್ನೇ ಕೇಳಿದ್ದು, ಬೇರೆ ಯಾರೂ ಬೇಡವಾ ಎಂದು ಕೇಳಿದಾಗ ಅಡ್ಡಡ್ಡ ತಲೆ ಆಡಿಸಿ, ಇಲ್ಲ ಗೌಡ್ರು ಬಂದರೆ ಸಾಕು ನನಗೆ ಎಂದು ನೋವು ನುಂಗಿ ಹೇಳಿದಾಗ ಮೆಲ್ಲಗೆ ಅವಳ ಬಳಿ ಬಂದು, ಹಾಂ ಸಾಕೇನು ಅಷ್ಟು ಬೇಗ ಅಪ್ಪ ಮರೆತು ಹೋದ್ರಾ ಎಂದನು ಅವಳನ್ನೇ ದಿಟ್ಟಿಸುತ್ತಾ. ಅವನ ದನಿಯಲ್ಲಿ ಇದ್ದ ಗಂಭೀರತೆ ನೋಡಿ, ಕರೆಯೋದಕ್ಕೆ ಇಷ್ಟನೇ ಯಜಮಾನ್ರೆ. ಮಗಳು ಒಂದೊಳ್ಳೆ ಮನೆ ಸೇರಿದ್ದಾಳೆ ಅಂತ ಅವರು ನೋಡಲಿ ಅಂತ ನನಗೂ ಆಸೆ, ಇಲ್ಲಿನ ವೈಭೋಗ ನೋಡಲಿ ಅಂತಲೂ ಆಸೆ. ಆದರೆ ಆ ಆಸೆ ಅವ್ರಿಗೂ ಇರಬೇಕಲ್ವಾ? ಇಲ್ಲಿ ಬಂದ ಮೇಲೆ ಕುಡಿದು ಏನಾದರೂ ಹೇಳಿದ್ರೆ, ಭಾವನಿಗೆ ಅಥವಾ ಮಾವಂದ್ರಿಗೆ ಅವಮಾನ ಆಗುವಂಥ ಏನಾದರೂ ಹೇಳಿದ್ರೆ ಅದಕ್ಕೆ ಭಯ ಆಗುತ್ತೆ ನನಗೆ. ನಿಮ್ಮೆಲ್ಲರ ಎದುರು ನನ್ನ ನಡತೆ ಬಗ್ಗೆ ಮಾತನಾಡಿದ ಅವರು ಇಲ್ಲಿ ನಾಲಿಗೆ ಹರಿದು ಬಿಟ್ರೆ ಅಂತ ಭಯ ಎಂದು ಹೇಳಿದ್ಲು ನಡುಗುವ ಧ್ವನಿಯಲ್ಲಿ. ಅಪ್ಪ ಇದ್ರೂ ಇಲ್ಲದಂತೆ ಇರುವ ನೋವು ಕಡಿಮೆ ಅಲ್ವೇನಲ್ಲ. ಪಾಪ ತನ್ನ ಗಂಡನ ಮನೆಯನ್ನು ಅವರಿಗೆ ತೋರಿಸಿ ಖುಷಿ ಪಡುವ ಆಸೆಯನ್ನು ಬಚ್ಚಿಟ್ಟುಕೊಂಡಿದ್ದಾಳೆ ಅವಳು. ಅಳ್ಬೇಕು ಅನ್ನಿಸ್ತಾ ಇದೆಯಾ ಎಂದು ಕೇಳಿದ ಅವಳ ಕೈ ಹಿಡಿದು ಉದ್ದುದ್ದ ತಲೆ ಆಡಿಸಿದ್ಲು. ಏನೊಂದು ಹೇಳದೆ ಸುಮ್ಮನೆ ಕೈ ಚಾಚಿದ. ಅಷ್ಟೇ ಬೇಕಿತ್ತು ಅವಳಿಗೆ. ಅವನ ಬಾಚಿ ತಬ್ಬಿ ಅಳತೊಡಗಿದ್ಲು. ತುಂಬ ಬೇಜಾರಾಗುತ್ತೆ ರೀ. ಅತ್ತೆ ಮಾವ ನೀವು ಭಾವ ಅಕ್ಕ ಎಲ್ಲರೂ ಒಳ್ಳೆಯವರು. ಆದರೆ ಒಬ್ಬರೇ ಒಬ್ಬರು ಕೆಟ್ಟವರಾಗಿದ್ದರೂ ನನ್ನ ಜೀವನ ನರಕ ಆಗ್ತಿತ್ತು ಅಲ್ವ ಲಕ್ಕಿ ಎಂದು ಅಳುವಾಗ ಸುಮ್ಮನೆ ನಿಂತಿದ್ದ. ಸ್ವಲ್ಪ ಸಮಯ ಅವಳು ಸುಧಾರಿಸಿಕೊಳ್ಳಲಿ ಎಂದು ಸುಮ್ಮನಾದ. ಹೇ ಚಿನ್ನಮ್ಮ, ನೋಡಿ ಇಲ್ಲಿ ಎಂದು ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ಮೆಲ್ಲಗೆ ತಲೆ ಎತ್ತಿ ನೋಡಿದ್ಲು. ಬಾ, ನನ್ನ ಶ್ರೀಮತಿ ಮುಖ ಇಷ್ಟು ಚೆನ್ನಾಗಿ ಹೊಳೆಯುತ್ತಾ ಇದೆ ಎಂದು ಅವಳ ಕಣ್ಣುಗಳಲ್ಲಿ ಶೇಖರಿಸಿದ್ದ ನೀರು ತೊಡೆದವ. ಯಾರು ಕೆಟ್ಟವರಾದರೂ ನಿನ್ನ ಭಾವ ಮತ್ತು ಅಕ್ಕ ಇಬ್ಬರೂ ಸಾಕು ದಾರಿಗೆ ತರೋದಕ್ಕೆ. ನೀನು ಈ ಮನೆ ನನ್ನ ಅಣ್ಣನ ನಂಬಿ ಬಂದಿದೀಯ ಅಲ್ವಾ, ಮತ್ತೆ ಯಾಕೆ ಏನೇನು ಯೋಚನೆ? ಅವನು ಎಲ್ಲ ಸರಿ ಮಾಡ್ತಾನೆ, ನಂಬಿ ಬಿಡು ಸಾಕು ಎಂದು ಹೇಳಿದಾಗ ಉದ್ದುದ್ದ ತಲೆ ಆಡಿಸಿ, ನನಗೆ ನಿಮ್ಮ ಮೇಲಿನ ನಂಬಿಕೆಗಿಂತ ಒಂದು ಕೈ ಅವರ ಮೇಲೇನೆ ನಂಬಿಕೆ ಜಾಸ್ತಿ ಎಂದು ಹೇಳಿದಾಗ ನಸು ನಕ್ಕ. ಆದರೂ ನೀನು ಅಳುವಾಗ ಎಷ್ಟು ಮುದ್ದಾಗಿ ಕಾಣ್ತೀಯ ಅಂದರೆ ಬೇಕು ಅಂತ ನಿನ್ನ ಅಳಿಸಿ ಎಂದು ಮಾತು ನಿಲ್ಲಿಸಿದ. ಉಬ್ಬು ಸಂಕುಚಿಸಿ ಅವನ ನೋಡಲು, ಆಮೇಲೆ ನಿನ್ನ ಈ ಕೆಂಪು ತುಟಿಗಳನ್ನು ಕಚ್ಚಿ ತಿಂದು ಬಿಡಬೇಕು ಅನಿಸುತ್ತೆ ಎಂದು ಅವಳ ತುಟಿಗಳ ಆಕ್ರಮಿಸಿಬಿಟ್ಟ. ಏನೋ ಹೇಳಲು ಬಂದಿದ್ದ ರಾಮ್ ಅವರ ಮಾತು ಕೇಳಿಸಿಕೊಂಡಿದ್ದ. ಅವಳು ಭಾವನ ಮೇಲೆ ಇಟ್ಟಿರುವ ನಂಬಿಕೆ ನೋಡಿದವನ ಕಣ್ಣುಗಳು ತುಂಬಿದವು. ಖಂಡಿತ ಊರ್ಮಿಳಾ, ನಿನ್ನ ನಂಬಿಕೆ ಉಳಿಸಿಕೊಳ್ತೀನಿ. ಆದರೆ ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ. ನಿನ್ನ ಜೀವನದ ಬಗ್ಗೆ ಯಾವುದೇ ತೊಂದರೆ ಆಗಲು ಬಿಡಲ್ಲ ಎಂದುಕೊಂಡು ಅಲ್ಲಿಂದ ನಡೆದಿದ್ದ. ನಾಳೆ ಒಂದೇ ದಿನ, ಆಮೇಲೆ ಈ ಮುದ್ದು ಹುಡುಗಿ ಪೂರ್ತಿ ಸೌಂದರ್ಯ ನನ್ನದೇ ಎಂದು ನಕ್ಕು ಹೇಳಿದಾಗ ನಾಚಿ ಅವನ ಎದೆಗೆ ಒರಗಿ, ಹೋಗಿ ಯಜಮಾನ್ರೆ, ನಾನೇನು ಚಿಕ್ಕವಳು ಎಂದು ನಾಚುತ್ತಾ ಹೇಳಿದಾಗ ಅವಳ ತಲೆ ನೇವರಿಸಿ ಕಿವಿಯಲ್ಲಿ ಏನೋ ಹೇಳಿದಾಗ ಜೋರಾಗಿ ಮುತ್ತು ಸುರಿಯುವಂತೆ ನಕ್ಕಿತ್ತು ಹುಡುಗಿ. ಆದರೆ ಅವರ ನೆಮ್ಮದಿ ಕೆಡಿಸುವ ಸಂದೇಶವೊಂದು ಅದಾಗಲೇ ಅವಳ ಫೋನಿಗೆ ಬಂದು ಸೇರಿತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ನಮ್ಮ ಊರ್ಮಿಳಾ ಲಕ್ಕಿ ಪ್ರೀತಿ ಹೇಗೆ ಹೋಗ್ತಿದೆ ಹೇಳಿ ಅಲ್ಲ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ. ಜಾಸ್ತಿ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸದಾ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.